ಹರಿಹರದ ಆರೋಗ್ಯ ಮಾತೆಯೇ ನಮ್ಮ ಹರಿಹರದ ಆರೋಗ್ಯ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಮಹಾಮರ್ಗವುಳ್ಳ ತಾಯಿಯೇ, ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ. ಕಣ್ಣೀರಲ್ಲಿ ಅಧಿಷ್ಠಿಸಿದರೆ ಇಂತಹ ದೊಡ್ಡ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣೆಗೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮನೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿದ್ದಾಯೇ. ಆದ್ಮೇಲೆ ನಮ್ಮ ಎಲ್ಲ ಹಬ್ಬವನ್ನು ವಿಶೇಷವಾಗಿ ಈ ಹರಿಹರ ಆರೋಗ್ಯ ಮಾತೆಯ ಜಾತ್ರೆ ಕರ್ನಾಟಕದ ಒಂದು ಹೆಮ್ಮೆಯ ಜಾತ್ರೆ. ಸಹಸ್ರಾರು ಲಕ್ಷಾಂತರ ಮಂದಿ ಬಂದು ತಾಯಿಯ ದರ್ಶನವನ್ನು ಪಡೆದ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಒಂದು ಜಾತ್ರೆಗೋಸ್ಕರ ಪ್ರಾರ್ಥಿಸೋಣ. ಯಾವ ಅಪಾಯಗಳು, ಅವಘಡಗಳು, ಕೇಡರ ತೊಡರುಗಳು ಬರದಂತೆ ಎಲ್ಲವೂ ಕೂಡ ಸುರಕ್ಷಿತವಾಗಿ ಮತ್ತು ಶಾಂತಿಯುತವಾಗಿ ಸಮಾಧಾನವಾಗಿ ನಡೆಯಲು ಮತ್ತು ಬರುವಂಥ ಭಕ್ತಾದಿಗಳು ಕೂಡ ಸಂತೋಷವಾಗಿ ಹಿಂತಿರುಗಲು ಹರಿಹರ ಆರೋಗ್ಯ ಮತವರೆಲ್ಲರನ್ನು ಆಶೀರ್ವದಿಸಲಿ. ಪ್ರತಿಯೊಬ್ಬರ ರೋಗಗಳನ್ನು ತಾಯಿ ಸ್ಪರ್ಶಿಸಿ ಅವರನ್ನು ಎಲ್ಲ ರೋಗಗಳಿಂದಲೂ, ಎಲ್ಲ ಬಾಧೆಗಳಿಂದಲೂ, ಶತ್ರುಬಾಧೆಗಳಿಂದಲೂ ಬಿಡಿಸಿ ಸಂರಕ್ಷಿಸಲಿ. ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸಲೆಂದು ಆ ತಾಯಿ ಭಕ್ತಿಯಿಂದ ಪ್ರಾರ್ಥಿಸೋಣ. ತಾಯಿ ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ಸ್ಪರ್ಶಿಸಿದ ಆ ಬ್ರಾಹ್ಮಣನ ಕುಟುಂಬ ಸಂಪೂರ್ಣವಾಗಿ ಅನೇಕ ಕಾಯಿಲೆಗಳಿಂದ ಅವರು ಬಂಧ ವಿಮುಕ್ತರಾದರು. ಅವರ ವಿಶ್ವಾಸ ಬದಲಾಯಿತು. ಅವರ ಜೀವನ ಶೈಲಿ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಲ್ಪಟ್ಟಿತು. ಮಾತೆಯೇ, ಈ ದಿನ ನಾವು ಕುಟುಂಬ ಸಮೇತ ಇಲ್ಲಿ ಬಂದು ನಿಮ್ಮ ದರ್ಶನ ಪಡೆಯುವಾಗ ನಮ್ಮನ್ನು ಸ್ಪರ್ಶಿಸಿ. ಎಲ್ಲ ರೋಗಗಳಿಂದಲೂ, ಬಾಧೆಗಳಿಂದಲೂ, ಶತ್ರುಗಳಿಂದಲೂ, ಎಲ್ಲ ಅವಘಡಗಳಿಂದಲೂ, ಕೇಡುಗಳಿಂದಲೂ, ಅಪಾಯಗಳಿಂದಲೂ, ಎಲ್ಲ ವಿಷಕಾರಿ ಜಂತುಗಳಿಂದಲೂ ಪ್ರಭು ನಮ್ಮನ್ನು ಕಾಪಾಡಿಸಿ, ಮಾತೆಯೇ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿರಿ. ಯಾವುದೇ ಪ್ರಕೃತಿ ವಿಕೋಪಗಳಿಗೆ ನಾವು ಬಲಿಯಾಗದಂತೆ ನಮ್ಮನ್ನು ಸಂರಕ್ಷಿಸಿರಿ. ನಿಮ್ಮ ಪ್ರೀತಿಯಲ್ಲಿ ಸದಾ ನೆಲೆಗೊಂಡು ವಿಶ್ವಾಸವನ್ನು ಬೆಳೆಯಲು ನಿಮ್ಮ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ನಮ್ಮ ಮಕ್ಕಳು ಯಾರು ದಾರಿ ತಪ್ಪದೆ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಸಮಾಜಕ್ಕೆ ಅವರ ತಲೆಬಾಗಿ ನಡೆಯಲು, ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾಗಲು ಅವರಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಮತ್ತೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಭಕ್ತಾದಿಗಳಿಗಾಗಿ, ಬರಲಿರುವ ಭಕ್ತಾದಿಗಳಿಗಾಗಿ, ಬಂದು ಪ್ರಾರ್ಥಿಸುವ ಎಲ್ಲ ಭಕ್ತಾದಿಗಳನ್ನು ನಿಮ್ಮ ಪಾದಚಾರಿಗಳ ಸಮರ್ಪಿಸುತ್ತೇವೆ. ಆರೋಗ್ಯ ಮಾತೆಗೆ ನಿಮ್ಮನ್ನು ಪ್ರತಿಷ್ಠಾಪಿಸ ಹೋಗುವಾಗ ದೇವಾಲಯದ ಮುಂದೆ ಬರುವಂತ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ಅವರ ಕಣ್ಣೀರನ್ನು ಒರೆಸಿರಿ. ಅವರ ದುಃಖ ದುಗುಡವನ್ನು ನೀಗಿಸಿರಿ. ಅವರ ಮನದಲ್ಲಿರುವಂತಹ ಎಲ್ಲ ಆತಂಕಗಳನ್ನು ನಿವಾರಿಸಿರಿ. ಅವರೆಲ್ಲ ಕಷ್ಟ ಕೋಟಲೆಗಳನ್ನ, ಹಿಂಸೆ ಬಾಧೆಗಳನ್ನ ನೀವು ನಿವಾರಿಸಿ ಅವರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿಯನ್ನು ನೀಡಿರಿ. ಹರಿಹರ ಆರೋಗ್ಯ ಮಾತೆಯೇ ನಮಗಾಗಿ ಸದಾ ಪ್ರಾರ್ಥಿಸಿರಿ ಅಮ್ಮ. ಆಮೇಲೆ ನಮೋ ಮರಿಯ ಕೃಪಾ ಪೂರ್ಣಿಯೇ, ಪ್ರಭು ನಿಮ್ಮಲ್ಲಿ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತಾನೀಯ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಸಮಯದಲ್ಲಿ ಪ್ರಾರ್ಥಿಸಿರಿ. ಬರುವಂತೆ ಎಲ್ಲ ಧರ್ಮಾಧ್ಯಕ್ಷರಿಗಾಗಿ, ಇಲ್ಲಿ ಬರುವಂತೆ ಎಲ್ಲ ಗುರುಗಳಿಗಾಗಿಯೂ, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿಯೂ,
ನಾವು ಪ್ರಾರ್ಥಿಸೋಣ. ಹಾಗೆ ಪ್ರತಿಯೊಂದು ಕುಟುಂಬಕ್ಕೂ ವಿಶೇಷ ಪ್ರಾರ್ಥಿಸುತ್ತಾ ಆ ಮಾತಿಗೆ ನಾವು ಅವರನ್ನು ಸಮರ್ಪಿಸೋಣ. ನಮೋ ಮರಿಯ ಕೃಪಾತನಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಯೇಸುವಿನ ಸಂತಾನವೇ ಆದ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. Mater amoris plena, Dominus tecum est lux eius, et flamma clama. Inter mulieres cunctas gratiae cuisti, et Iesus fructus ventris tui sanctificatus est. Sancta Maria, Dei omnipotentis Mater, ora pro nobis peccatoribus in hoc mundo immenso, cum nos adveniat nobis adsis adunc, et preces nostras ad celestem Thesarufe. Amen. 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 Nostras ad celestem Thesarufe. Amen. Amen.